ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಆನಂದದಂ ತಂ. ಸರಿ, ಅಥಾತೋ ವ್ರತಮೀಮಾಂಸಾ ಅಂತದ. ಇಲ್ಲಿ ಏನು ಹೇಳಿಕ್ ಹೊರಟಾರ? ಸಪ್ತಾನ್ನ ವಿದ್ಯಾ. ಆ ಸಪ್ತಾನ್ನ ವಿದ್ಯೆಯನ್ನ ಯಾರು ಅನುಷ್ಠಾನ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಅವರಿಗೆ ಪೂರ್ಣ ಫಲ ಬರಬೇಕು ಅಂದರೆ ಏನು ಮಾಡಬೇಕು ಪ್ರಶ್ನೆ ಅದ. ಅದಕ್ಕೆ ಪೂರ್ಣ ಫಲಕ್ಕಾಗಿ ನಾನು ಬೆಳಗ್ಗೆ ಒಂದು ದೃಷ್ಟಾಂತ ಕೊಟ್ಟೆ. ಏನು ದೃಷ್ಟಾಂತ ಕೊಟ್ಟೆ? ಕೇವಲ ಶಾಸ್ತ್ರಾಧ್ಯಯನ ಇದು ಪೂರ್ಣ ಫಲವನ್ನು ಕೊಡುವುದಿಲ್ಲ. ಆಚಾರ ಅಂತನ್ನೋದು ಸೇರಿಕೊಂಡಿದೆ. ಆಚಾರಗಳಿಲ್ಲದೆ ಹೋದರೆ ಶಾಸ್ತ್ರವು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಲಾಭದಾಯಕ ಆಗೋದಿಲ್ಲ. ಏಕಾದಶಿ ಮಾಡಂಗಿಲ್ಲ, ಶಾಸ್ತ್ರ ಓದ್ತೀನಿ ಅಂತಂದ್ರೆ ಪ್ರಯೋಜನ ಆಗೋದಿಲ್ಲ. ಏಕಾದಶಿ ಮಾಡಲೇಬೇಕು, ಸಂಧ್ಯಾವಂದನೆ ಮಾಡಲೇಬೇಕು. ಅದಕ್ಕೆ ಆಚಾರವು ಬಹಳ ಮಹತ್ವದ್ದದ ಅಂತ ತಿಳಿಸ್ಯಾರ. ಶ್ರೀಮದಾಚಾರ್ಯರು ಉಳಿದ ಗ್ರಂಥಗಳನ್ನು ಎಷ್ಟು ಬರೆದಾರ ಅಷ್ಟು ಆಚಾರ ಗ್ರಂಥಗಳನ್ನು ಬರೆದಾರ. ಕೃಷ್ಣಾಮೃತ ಮಹಾರ್ಣವ, ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಇತಿ ಪ್ರಣವಕಲ್ಪ, ತಂತ್ರಸಾರ ಸಂಗ್ರಹ, ಇವೆಲ್ಲ ಆಚಾರ ಗ್ರಂಥಗಳು. ಯಾಕಷ್ಟು ಮಹತ್ವ ಕೊಟ್ಟಾರ ಅಂದ್ರೆ ಆಚರಣೆ ಬೇಕೇ ಬೇಕು. ಅದಕ್ಕೆ ಈ ಸಪ್ತಾನ್ನ ವಿದ್ಯೆಯನ್ನು ಕಲಿತವನು ಅವ ನಿರೀಕ್ಷಿತ ಮಟ್ಟದಲ್ಲಿ ತನಗೇನು ಲಾಭ ಆಗಬೇಕು ಅಂತದ ಅಷ್ಟು ಫಲ ಬರಬೇಕಾಗಿದ್ರೆ ವ್ರತ. ಏನು ವ್ರತಪ್ಪ ಅಂತ ಕೇಳಿದ್ರೆ ಬಹಳ ಚಂದಾದ ವ್ರತ ಹೇಳ್ತಾರೆ. ವಿಷಯ ಮೊದಲು ಹೇಳ್ಬಿಡ್ತಿ, ಅಂದ್ರೆ ಇವತ್ತ ನಾಳೆ ಪೂರ್ಣ ಕೂಡ್ಯಾಕೋಲ್ದು ಯಾಕದಿಷ್ಟಕ್ಕದು. ಹಂಸ ಉಪಾಸನ ಅಂತದ. ಹಂಸೋಪಾಸನೆ ಅಂತನ್ನೋದು ಇದಕ್ಕೆ ವ್ರತವೆಂಬುದಾಗಿ ಹೇಳಿದ್ದಾರೆ. ಸಪ್ತಾನ್ನ ವಿದ್ಯೆಯನ್ನು ಬಲ್ಲ ಜ್ಞಾನಿಗಳು ಹಂಸ ಮಂತ್ರ ಅಂದ್ರೆ ಹಂಸೋಪಾಸನ ಅಂತದ. ಶ್ವಾಸ ಉಚ್ಛ್ವಾಸ ಅಂದ್ರೇನು? ಶ್ವಾಸವನ್ನು ಹೊರಹಾಕುವುದು ಹಾಗೂ ಒಳ ತೆಗೆದುಕೊಳ್ಳುವುದು ಅಂತೇನದ ಅಲ್ಲ. ಇದು ಒಂದು ಉಪಾಸನೆ ಎನಿಸಿದೆ. ಇದಕ್ಕೆ ಹಂಸೋಪಾಸನ ಅಂತ ಕರೀತಾರೆ. ಹಂಸ ಮಂತ್ರ ಅಂತದ ತಮಗೆಲ್ಲ ಸ್ವಲ್ಪ ಪರಿಚಯದ ಅದರದ್ದು. ಓಂ ಹಂಸ ಸೋಹಂ ಸ್ವಾಹ ಓಂ. ಇದು ಮಾಲಾಮಂತ್ರ. ಮಾಲಾಮಂತ್ರ ಅಂದರೆ ಕ್ರಮವಾಗಿ ಹಂಸಃ ಸೋಹಂ ಸ್ವಾಹ ಅಂತ 3 ಮಂತ್ರಗಳಾದ್ದರಿಂದ ಇದು ಮಾಲೆಯಂತೆ ಬರ್ತದ ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ಹಂಸ ಸೋಹಂ ಸ್ವಾಹ ಎಂಬ ಮಂತ್ರವನ್ನು ಉಪಾಸನ ಮಾಡಬೇಕು. ಇದನ್ನು ಉಪಾಸನೆ ಮಾಡೋದರಿಂದ ಸಪ್ತಾನ್ನವನ್ನು ಬಲ್ಲ ಜ್ಞಾನಿಗೆ ಪೂರ್ಣ ಫಲ ಸಿಗುತ್ತದೆ. ಇದನ್ನು ನಾವು ಮಾಡಬೇಕು ಅಂತದ. ನಿತ್ಯದಲ್ಲಿ ನಾವು ಮಾಡಬೇಕು ಅಂದ್ರೆ ಏನು? ಮಂತ್ರ ಜಪ ಅಲ್ಲ, ಸಮರ್ಪಣ ಸಂಕಲ್ಪ ಮಾಡಬೇಕು. ಅದಕ್ಕೆ ಅಷ್ಟಮಹಾಮಂತ್ರಗಳು ಅಂತವ. 8 ಮಹಾಮಂತ್ರಗಳಲ್ಲಿ ಮೊದಲನೇ ಮಹಾಮಂತ್ರವೇ ಹಂಸ ಮಂತ್ರ. ಅದು ಓಂ ಹಂಸ ಸೋಹಂ ಸ್ವಾಹ ಅನ್ನುವಂಥ ಮಂತ್ರವನ್ನು ಪ್ರತಿನಿತ್ಯದಲ್ಲೂ ಕೂಡ ಅರ್ಘ್ಯ ಪ್ರದಾನ ಮುಗಿದು ಕೂಡಲೇ ಇನ್ನು ನಾವು ಗಾಯತ್ರಿ ಜಪಕ್ಕೆ ಹೊರಡುವಾಗ ಮೊದಲಿಗೆ ಈ ಹಂಸ ಮಂತ್ರವನ್ನು ಇವತ್ತಿನದು ಸಮರ್ಪಣೆ ಮಾಡೋದು, ನಾಳೆಯದು ಸಂಕಲ್ಪ ಮಾಡೋದು, ಅನಂತರದಲ್ಲಿ ಗಾಯತ್ರಿ, ಅನಂತರದಲ್ಲಿ ನಾರಾಯಣ ಇತ್ಯಾದಿ ಮಂತ್ರಗಳನ್ನು ಮಾಡಬೇಕಾದ ಸಂಪ್ರದಾಯ ಉಂಟು. ಪ್ರಾಯ ಇದು ಕಡಿಮೆ ಆಗಿದೆ. ಈ ಸಂಪ್ರದಾಯ ಗೊತ್ತಿಲ್ಲ ಎಲ್ರಿಗೂ ಕೂಡ. ಹಿಂದೆ ಯಾರು ಅಂದರೆ ಗುರುಮುಖೇನ ಗುರುಕುಲದಲ್ಲಿ ಅಧ್ಯಯನ ಮಾಡ್ಕೋದು ಬಂದವರು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಅದು ಪಾಠ ಆಗೋ ಕ್ರಮ ಇರ್ತದೆ. ಅದಕ್ಕೆ ನಿಮಗಷ್ಟು ಪರಿಚಯ ಇಲ್ಲದೆ ಇದ್ದು ನಿರೂಪಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಕಲ್ಪ ಹಂಸ ಮಂತ್ರದ ವಿಷಯ ಇಷ್ಟದ. ಸಮರ್ಪಣ ಸಂಕಲ್ಪ. ಮೊದಲು ಸಂಕಲ್ಪ ಅಲ್ಲ, ಮೊದಲು ಸಮರ್ಪಣ ಇದಕ್ಕೆ, ಆಮೇಲೆ ಸಂಕಲ್ಪ. ಯಾಕೆ? ಹಿಂದಿನ ದಿವಸದಿಂದ ಈ ದಿವಸದವರೆಗೆ ಮಾಡಿದ ಜಪದ ಸಮರ್ಪಣೆಯನ್ನು ಈ ದಿವಸದಿಂದ ನಾಳೆ ದಿವಸದವರೆಗೆ ಮಾಡುವ ಜಪದ ಸಂಕಲ್ಪವನ್ನು ಮಾಡಬೇಕು. ಇದೇ ವ್ರತ. ಇದು ವ್ರತದ ಇದು ಏನಂತಾರದಕ್ಕೆ ಕರ್ಮಾನುಷ್ಠಾನ. ವ್ರತ ಮಾಡಬೇಕು ಅಂತ. ಅಥಾತೋ ವ್ರತಮೀಮಾಂಸಾ ಪ್ರಜಾಪತಿರ್ಹ ಕರ್ಮಾಣಿ ಸಸೃಜೆ. ಮುಂದೆ ಪ್ರಜಾಪತಿರ್ಹಿ ಕರ್ಮಾಣಿ ಸಸೃಜೆ. ಅಥಾತೋ ವ್ರತಮೀಮಾಂಸಾ ಅಂತದ. ವ್ರತಮೀಮಾಂಸಾ ಅಂತಂದ್ರೆ
ಈಗ ಸಪ್ತಾನ್ನ ವಿದ್ಯೆಯನ್ನು ಬಲ್ಲವನು ಯಾವ ವ್ರತವನ್ನು ಮಾಡಬೇಕು, ವ್ರತ ಮಾಡುವುದರಿಂದ ಅದು ಪರಿಪೂರ್ಣ ಆಗ್ತದೆ ಅಂತ ಕೇಳಿದ್ದಕ್ಕೆ ಶ್ವಾಸೋಚ್ಛ್ವಾಸ ರೂಪವಾಗಿರುವಂತಹ ಇದು ಕರ್ಮ, ಅದು ವ್ರತ, ಅದು ಯಾವುದು? ಹಂಸಮಂತ್ರ. ಅದರ ಸಮರ್ಪಣ ಹಾಗೂ ಸಂಕಲ್ಪಗಳನ್ನು ಮಾಡುವ ಕ್ರಮ ಇದೆ. ಗುರುಮುಖೇನ ಅಧ್ಯಯನ ಮಾಡಿದಾಗ ತಿಳ್ಕೊಳ್ರಿ. ಈಗ ಬರೇ ಕೇವಲ ಪಾಠವನ್ನು ಓದ್ರಿ ಸುಮ್ಮನೆ ತಣ್ಣಗೆ. ಪ್ರಜಾಪತಿರಿಹ ಕರ್ಮಾಣಿ ಸಸೃಜೇ. ಪ್ರಜಾಪತಿ ಅನ್ನೋ ಶಬ್ದಕ್ಕೆ ಇಲ್ಲಿ ವಾಸುದೇವ ರೂಪಿಯಾದ ಪರಮಾತ್ಮ ಅಂತ ಅರ್ಥ. ಪ್ರಜಾಪತಿ ಅನ್ನೋ ಶಬ್ದಕ್ಕೆ ವಾಸುದೇವ ಅಂತ ಅರ್ಥ ಬರ್ಕೊಳ್ರಿ. ಯಾಕಂದ್ರೆ ಮುಂದೆ ಆಚಾರ್ಯರು ಅದನ್ನು ಹೇಳವರಿದ್ದಾರೆ. ವಾಸುದೇವ ರೂಪಿ ಪರಮಾತ್ಮ ಕರ್ಮಾಣಿ. ಕರ್ಮಾಣಿ ಅಂದರೆ ಎರಡು ಕಡೆಗೆ ಕರ್ಮಗಳನ್ನು ಸೃಷ್ಟಿ ಮಾಡಿದ್ದಾನೆ, ಅಧ್ಯಾತ್ಮ ಹಾಗೂ ಅಧಿದೈವದಲ್ಲಿ. ಮುಂದ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳುವರಿದ್ದಾರೆ, ಅಧ್ಯಾತ್ಮ ಹಾಗೂ ಅಧಿದೈವ ಅಂತ ತಿಳ್ಕೊಂಡು ಆ ಅಧ್ಯಾತ್ಮ ಹಾಗೂ ಅಧಿದೈವದಲ್ಲಿ ಎರಡು ತರಹದ ಕರ್ಮಗಳನ್ನು ಸೃಷ್ಟಿ ಮಾಡಿದ್ದಾನೆ. ಯಾವ ಯಾವ ದೇವತೆಗಳಿಂದ ಏನೇನು ಕರ್ಮಗಳಾಗ್ತದೋ ಅದೆಲ್ಲ. ಪ್ರಜಾಪತಿರಹ ಕರ್ಮಾಣಿ ಸಸೃಜೆ. ಆ ಪ್ರಜಾಪತಿ ಅಂದರೆ ವಾಸುದೇವನು, ಕರ್ಮಾಣಿ ಅಂದರೆ ಕರ್ಮಗಳು, ಆಧ್ಯಾತ್ಮಿಕವಾದ ಆದಿದೈವಿಕವಾದ ಕರ್ಮಗಳನ್ನು ಸೃಷ್ಟಿ ಮಾಡಿದ. ಕರ್ಮಗಳನ್ನು ಅಂದರೆ ಕರ್ಮಗಳನ್ನು ಮಾಡಿಸುವ ದೇವತೆಗಳು ಸಹಿತರಾಗಿ. ಯಾವ ದೇವತೆಗಳು ಯಾವ ಕರ್ಮವನ್ನು ಮಾಡ್ತಾರೋ ಅವರೆಲ್ಲ ಸೇರಿಸಿ ಮಾಡಿದ್ದಾನೆ. ತಾನಿ ಸೃಷ್ಟಾನಿ ಅನ್ಯೋನ್ಯೇನ ಅಸ್ಪರ್ಧಂತ. ಆ ಕರ್ಮಕ್ಕೆ ದೇವತೆಗಳ್ಯಾರಿದ್ದಾರೋ ಸೃಷ್ಟಿಗೊಂಡವರು ಅವರು ತಮ್ಮಲ್ಲೇ ಪರಸ್ಪರವಾಗಿ ಸ್ಪರ್ಧೆ ಮಾಡಿದರು. ಸರಿ ಆಯ್ತಾ? ಉದಾಹರಣೆಗೆ ಈಗ ದೇಹದಲ್ಲೇನಿದ್ದಾರೆ, ಈ ದೇಹದಲ್ಲಿ ಇದ್ದವರೇನು ಹೆಸರು ಅವರಿಗೆ ಅಂತಂದರೆ ಅಧ್ಯಾತ್ಮ ದೇವತೆಗಳು ಅಂತ ಹೆಸರು. ದೇಹದಲ್ಲಿದ್ದ ದೇವತೆಗಳಿಗೆ ಅಧ್ಯಾತ್ಮ. ಒಟ್ಟಾರೆ ದೇಹದಲ್ಲಿದ್ದದ್ದೇನು ಸಂಬಂಧಪಟ್ಟದಕ್ಕೆ ಅಧ್ಯಾತ್ಮ ಅಂತ ಕರಿಬೇಕು. ಆತ್ಮ ಅಂದರೆ ಜೀವ, ಅವನಿಗೆ ಸಂಬಂಧಪಟ್ಟದ್ದೇನಿದೆಯೋ ದೇಹದ ಒಳಗೆ ಅದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಸರಿ ಆಯ್ತಾ? ಆಧ್ಯಾತ್ಮದಲ್ಲಿರುವ ದೇವತೆಗಳೆಲ್ಲರೂ ಏನು ಸ್ಪರ್ಧೆಗೆ ಬಿದ್ದರು? ಎಲ್ಲ ಕರ್ಮಗಳನ್ನು ನಾನು ಮಾಡಿಸ್ತೇನೆ ಜೀವನಿಂದ, ನನಗೆ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ ಅಂತ ಅವರ ಭಾವನ. ಇನ್ನೊಬ್ಬರ ಸಹಾಯ ಆಗಬೇಕಪ್ಪ ನಮಗೆ, ನಾವು ಕರ್ಮ ಮಾಡಿದ್ರೆ ಆಯಿತು. ಕೆಲವ್ರು ಹಂಗಂತಿರ್ತಾರೆ, ಯಾರೇನು ಬೇಕಾಗಿಲ್ಲ ನಾನ ಮಾಡ್ತೇನೆ, ಅಲ್ಲ ಯಾರೇನು ಬೇಕಾಗಿಲ್ಲ ನಾನ ಮಾಡ್ತೇನೆ ಅಂತ. ಹಂಗೆಂದೂ ಇರುವುದಿಲ್ಲರಿ. ಕರ್ಮ ಅನ್ನೋ ಶಬ್ದನ ಏನು ತಿಳಿಸ್ತದೆ ಅಂದ್ರೆ ಎಲ್ಲರ ಜೊತೆಗೆ ಸೇರ್ಕೊಂಡು ಮಾಡೋದು ಅಂತ ತಿಳಿಸ್ತಾರೆ. ಕರ್ಮ ಅನ್ನೋ ಶಬ್ದಕ್ಕೆ ಅರ್ಥ ಅಷ್ಟು. ಒಬ್ಬೊಬ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಮೂಗು ಹಿಡ್ಕೊಂಡು ಕೊಡ್ಬೇಕಾದ್ರೂ 5 ಬೆರಳು, ಕೈ, ಮೂಗು ಎರಡು ಬೇಕಾಗ್ತವೆ. ಅದಕ್ಕೆ ಪ್ರಜಾಪತಿರಹ ಕರ್ಮಾಣಿ ಸಸೃಜೆ ತಾನಿ ಸೃಷ್ಟಾನಿ ಅನ್ಯೋನ್ಯೇನ ಅಸ್ಪರ್ಧಂತ. ಏನು ಸ್ಪರ್ಧೆ ಮಾಡಿದರು? ಯಾರು ಬೇಕಾಗಿಲ್ಲ ನಮಗೆ, ನಾವು ನಮ್ಮಿಷ್ಟಕ್ಕೆ ನಾವಿರ್ತೀವಿ ಅಂತ ಹೇಳಿದರು ಅವರು. ನೋಡ್ರಿ. ಅದಕ್ಕೆ ರಘುತ್ಸ್ವಾಮಿ ಬರೀತಾರೆ, ಪ್ರಜಾಪತಿ ವಾಸುದೇವ ಕರ್ಮಾಣಿ ಅನ್ನೋ ಶಬ್ದಕ್ಕೆ ಕರ್ಮಗಳು ಅಂತ ಇಷ್ಟೇ ಅಲ್ಲ, ಕರ್ಮ ಸಾಧನಾನಿ ಅಂತ ಬರ್ದಾರ. ಕರ್ಮಕ್ಕೆ ಸಾಧನವಾದದ್ದು ಅಧ್ಯಾತ್ಮದಲ್ಲಿ ವಚನಾದಿಕ್ರಿಯಾ ಸಾಧನ ವಾಗಾದಿ ಇಂದ್ರಿಯ ಅಭಿಮಾನಿನ. ಅಧ್ಯಾತ್ಮದಲ್ಲಿ ಮಾತು ಮೊದಲಾದ ಕ್ರಿಯೆಗಳಿಗೆ ಸಾಧನವಾದ ವಾಗೀಂದ್ರಿಯಕ್ಕೆ ಅಭಿಮಾನಿಗಳನ್ನು, ಅಧಿದೈವದಲ್ಲಿ ಜ್ವಲನಾದಿಕ್ರಿಯಾಕರ್ತೃ ಅಜ್ಞಾದಿದೇವಾನ್ ಸಸರ್ಜ. ಅಧಿದೈವದಲ್ಲಿ ಸುಡುವ ಮೊದಲಾಗಿರುವಂತಹ ಎಲ್ಲ ಕ್ರಿಯೆಗಳಿಗೆ ಕಾರಣ ಆದ ದೇವತೆಗಳು. ಅಧ್ಯಾತ್ಮದಲ್ಲಿ ವಾಗೀಂದ್ರಿಯದಲ್ಲಿ ಇರುವಂತಹ ದೇವತೆ ಇವರು ನಮ್ಮ ವಚನಕ್ರಿಯೆಗೆ ಸಾಧನ ಆಗಿದ್ದಾರೆ. ಶ್ರವಣೇಂದ್ರಿಯದಲ್ಲಿರುವಂತಹ ದೇವತೆ ಶ್ರವಣಕ್ರಿಯೆಗೆ ಸಾಧನ ಆಗ್ಯಾರ. ಹೀಗಾಗಿ ಇಲ್ಲಿ ಕರ್ಮಾಣಿ ಎಂಬ ಶಬ್ದಕ್ಕೆ ಕರ್ಮ ಸಾಧನಾನಿ ಅಂತ ಅರ್ಥ ಮಾಡಿ, ಏನು ತಿಳಿತಲ್ಲ ವಿಷಯ ಹೆಂಗದಂತ ಹೇಳಿ. ಮೂಲ ಮಂತ್ರವನ್ನು ನೋಡಿದಾಗ ಭಗವಂತನು ಕರ್ಮಗಳನ್ನು ಸೃಷ್ಟಿ ಮಾಡಿದ ಅಂತ ಅರ್ಥ ಬರ್ತದೆ. ಕರ್ಮಗಳನ್ನಲ್ಲ, ಕರ್ಮ ಸಾಧನಗಳಾದ ದೇವತೆಗಳನ್ನು ಸೃಷ್ಟಿ ಮಾಡಿದ ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತ ರಘುತ್ಸ್ವಾಮಿಗಳು ಬರೀತಾರೆ. ಆಯಿತು, ಮುಂದೆ ಆ ದೇವತೆಗಳು ಕರ್ಮ ಸಾಧನರಾದ ದೇವತೆಗಳು ಸ್ಪರ್ಧೆ ಮಾಡಿದರು. ಸ್ಪರ್ಧಾ ಅಂದರೆ ಹೆಂಗಿರ್ತದೆ? ನಾ ಮುಂದ ಅನ್ನೋದೇ ಸ್ಪರ್ಧೆ, ಬೇರೆ ಏನೇನೇ ಇಲ್ಲ. ಅದಕ್ಕೆ ಸ್ಪರ್ಧೆಯಲ್ಲಿ ಇನ್ನೊಂದು ಅಂಶ ಏನು ಅಂದರೆ ನಾ ಮುಂದ ಅನ್ನೋದ್ರ ಜೊತೆಗೆ ನನಗೆ ಇನ್ಯಾರು ಬೇಕಾಗಿಲ್ಲ ಅನ್ನೋ ಒಂದು ಅಂಶ ಇರ್ತದೆ. ನಾ ಶ್ರೇಷ್ಠ ಅನ್ನೋ ಭಾವನೆಯೂ ಸೇರ್ಕೊಂಡಿರ್ತದೆ. ನಾನು ಶ್ರೇಷ್ಠನಾಗಿದ್ದೇನೆ, ನಾ ಮುಂದೆ ಹೋಗಬೇಕು, ನಾ ಮಾಡಿಸ್ತೀನಿ, ಇವೆಲ್ಲವೂ ಸ್ಪರ್ಧೆಯ ಏನದು ಅವಿಭಾಜ್ಯ ಅಂಗಗಳು, ತೆಗಿಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಮೊದಲು ವಾಗೀಂದ್ರಿಯದ ಕಥೆ ಹೇಳಿದರು. ವದಿಷ್ಯಾಮಿ ಏವ ಅಹಮಿತಿ ವಾಗ್ದಧ್ರೇ. ನಾ ಮಾತಾಡ್ತೀನಿ ಅಂತ ತಿಳಿದುಕೊಂಡು ಹೇಳಿ
ಜೀವನಿಂದ ವಚನಕ್ರಿಯೆಯನ್ನು ನಾನು ಮಾಡಿಸುತ್ತೇನೆ ಅಂತ ಹೊರಟ. ಯಾರು? ಅಗ್ನಿ. ಅಗ್ನಿ ಎಂಬ ದೇವತೆ ಈ ಜೀವನಿಂದ ನಾನು ವಚನಕ್ರಿಯೆಯನ್ನು ಮಾಡಿಸುತ್ತೇನೆ ಅಂತ ಹೊರಟ ಕೂಡಲೇ ಅಂದ್ರೆ ಯಾರು ಸಹಾಯ ಬೇಕಾಗಿಲ್ಲ ಅಂತ ಒಂದು ಮಾಡಿಸ್ತೀನಿ ಅಂತ. ದ್ರಕ್ಷ್ಯಾಮಿ ಅಹಮಿತಿ ಚಕ್ಷುಹು, ಜೀವನಿಂದ ನೋಡುವ ಕ್ರಿಯೆಯನ್ನು ನಾನು ಮಾಡಿಸ್ತೇನೆ ಅಂತ ಹೊರಟ. ಅಲ್ರಿ ಅದು ಗೊತ್ತದ, ಈಗೇನು ಮತ್ತೆ ಮಾಡಿಸ್ತೀನಿ ನೋಡಿಸ್ತೀನಿ ಅಂತ ಹೊರಟ ಅಂದ್ರೆ ಎಂದೆಂದೂ ದಣಿಯದೇ ಇದ್ದು ನೋಡೋ ಹಂಗ, ಎಂದೆಂದೂ ದಣಿಯದೇ ಇದ್ದು ಮಾತಾಡೋ ಹಂಗೆ ಮಾಡಿಸ್ತೀನಿ ಅಂತ ಹೊರಟಂಥವ್ರು. ನಿರಂತರವಾಗಿ ಮಾತಾಡೋದು, ನಿರಂತರವಾಗಿ ನೋಡೋದು, ಆಗೋ ಸಾಧ್ಯತೆಗಳು ಅವ ಅಂತ ವಿಚಾರ ಮಾಡಿ ನೋಡ್ರಿ ಒಂದ್ಸಲ. ಶ್ರೋಷ್ಯಾಮ್ ಅಹಮಿತಿ ಶ್ರೋತ್ರಂ, ಶ್ರವಣೇಂದ್ರಿಯಕ್ಕೆ ಅಭಿಮಾನಿಗಳಾದವರು ನಾನು ನಿರಂತರವಾಗಿ ದಣಿಯದೆ ಕೇಳಿಸ್ತೀನಿ. ಏವಮನ್ಯಾನಿ ಕರ್ಮಾಣಿ ಯಥಾ ಕರ್ಮ, ಇದೇ ರೀತಿಯಾಗಿ ಬೇರೆ ಬೇರೆ ಇಂದ್ರಿಯಗಳ ಕರ್ಮಗಳನ್ನು ತಿಳಿದುಕೊಳ್ಳ್ರಿ. ಸ್ಥಾಲೀಯ ಪುಲಾಕನ್ಯಾಯೇನ 3 ಕರ್ಮ ಹೇಳ್ಯಾರ. ಕಣ್ಣಿನ ಅಭಿಮಾನಿ ದೇವತೆ, ಕಿವಿಯ ಅಭಿಮಾನಿ ದೇವತೆ, ಮಾತಿನ ಅಭಿಮಾನಿ ದೇವತೆ ಏನಿದ್ದಾರೆ, ಈ 3 ಮಂದಿ ದೇವತೆಗಳು ಪರಸ್ಪರ ಸ್ಪರ್ಧೆಗೆ ಬಿದ್ದು ನಮ್ಮ ಇಂದ್ರಿಯಗಳಿಂದ ನಾವು ನಿರಂತರವಾಗಿ ಕಾರ್ಯವನ್ನು ಮಾಡಿಸ್ತೇವೆ. ಈ ಜೀವರಿಂದ, ಜೀವ ಇದ್ದಾನ ದೇಹದಲ್ಲಿ, ಅವನಿಗೆ ವಾಗೀಂದ್ರಿಯ ಅದ, ಆ ವಾಗೀಂದ್ರಿಯದಿಂದ ನಿರಂತರವಾಗಿ ಮಾತಾಡಿಸ್ತೀನಿ ನಾನು ಅಂತ ಅವ್ರು ಹೊರಟರು. ಕಿವಿಯದ ನಿರಂತರವಾಗಿ ಶ್ರವಣ ಮಾಡಿಸ್ತೀನಿ ಅಂತ ಇವ್ರು ಹೊರಟರು. ಕಣ್ಣದ ಸದಾ ನುಡಿಸ್ತೀನಿ ಅಂತ ಇವ್ರು ಹೊರಟರು. ನಮಗೆ ಹೆಂಗೆ ಅನುಭವ ಬಂದದ? ನಮ್ಮ ಅನುಭವ ಏನದ? ಶಾಸ್ತ್ರ ಏನರ ಇರಲಿ, ನಮ್ಮ ಅನುಭವ ಏನದ? ನಿರಂತರವಾಗಿ ನೋಡ್ಲಿಕ್ಕೆ ಆಗೇದೇನು? ನಿರಂತರವಾಗಿ ಕೇಳಿದ್ದಾಗೇದ? ನಿರಂತರವಾಗಿ ಮಾತಾಡೋದಾಗ್ಯದ? ಆಗಿಲ್ಲ. ಹಂಗಾರೆ ಏನಾಯ್ತು? ದಣಿವಾಯಿತು, ದಣಿವು ಆಯಿತು, ಶ್ರಮವಾಯಿತು. ಈ ಶ್ರಮ ಅಂತನ್ನೋದು ಬ್ರಹ್ಮದೇವರ ಒಂದು ರೂಪ. ಬ್ರಹ್ಮದೇವರು ಒಂದು ರೂಪದಿಂದ ಅವರಲ್ಲಿ ಪ್ರವೇಶ ಮಾಡಿ ಅವರು ದಣಿದಂತೆ ವ್ಯವಸ್ಥೆ ಮಾಡಿದರು. ಬ್ರಹ್ಮದೇವರು ಒಂದು ರೂಪದಿಂದ ವಾಗೀಂದ್ರಿಯದಲ್ಲಿ ಪ್ರವೇಶ ಮಾಡಿ ಇಂದ್ರಿಯಾಭಿಮಾನ ದೇವತೆ ಮಾತಾಡಿ ಸಾಕಾತಪ್ಪ, ಗಂಟ್ಲು ಒಣಗಿ ಹೋತಪ್ಪ, ನಾಲಿಗೆ ಬಿದ್ದು ಹೋತಪ್ಪ ಅನ್ನೋಂಗೆ ಮಾಡಿದರು. ಕಿವಿಗೆ ಕೇಳಿ ಸಾಕಾಗಿದೆ, ಎಲ್ಲರೂ ದೂರ ಹೋಗೋಣ ಅಂತ ಅನಿಸೋ ಹಂಗೆ ಮಾಡಿದರು. ನೋಡಿ ಸಾಕಾಗಿದ್ದಕ್ಕೆ ಕಣ್ಣು ಮುಚ್ಚಿದ್ರು ಅಂತದ್ದಿರ್ತಾರೆ. ರಾತ್ರಿ ಮಲ್ಕೊಳ್ಳೋ ಕಾಲಕ್ಕೆ ರೀ ಸ್ವಾಮಿ, ಬೇರೆ ಏನಿಲ್ಲ. ಕಣ್ಣಿನ ಅಭಿಮಾನಿ ಸೂರ್ಯ, ಕಿವಿ ಅಭಿಮಾನಿ ಚಂದ್ರ. ಅರ್ಥ ಆಯ್ತಾ ಹೇಳಿದ್ದು? ತಾನಿ ಮೃತ್ಯು ಶ್ರಮೋಭೂತ್ವ ಉಪಯೇಮೆ. ಅದಕ್ಕೆ ಮೃತ್ಯು ಶ್ರಮೋಭೂತ್ವ, ಅದಕ್ಕೆ ವ್ಯಾಖ್ಯಾನ ಬೇರೆ ಮಾಡಬೇಕು. ಶ್ರಮೋಭೂತ್ವ ಉಪಯೇಮೆ, ಬ್ರಹ್ಮದೇವರು ಶ್ರಮರೂಪದಿಂದ ಸೇರಿಕೊಂಡ್ರು. ಅದಕ್ಕೆ ತಾನೇ ಮೃತ್ಯು ಉಪಯೇಮೆ. ಮೃತ್ಯು ಅಂದರೆ ಆ ಮೃತ್ಯುವಿಗೆ ಕಾರಣ ಅನಿಸಿರ್ತಕ್ಕಂತಹ ಪಾಪ ಅನ್ನೋದಲ್ಲಿ ಬಂದು ಸೇರ್ಕೊಂತೀವು ಅಂತ ತಿಳ್ಕೋಬೇಕು. ಪಾಪಾಭಿಮಾನಿ, ಮೃತ್ಯು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪಾಪಾಭಿಮಾನಿ ಅಂತ ಅರ್ಥ. ಬಂದು ಸೇರಿಕೊಂಡ ಮೇಲೆ ತಾನ್ಯಾಪ್ತ್ವಾ ಮೃತ್ಯು ಅವಾರುಂಧತ. ಆ ಪಾಪಾಭಿಮಾನಿಯಾದ ದೇವತೆ ಅವರಿಗೆ ಬಂದು ಸೇರಿಕೊಂಡು ಕೂಡಲೇ ಅವರ ಎಲ್ಲ ಕರ್ಮಗಳನ್ನು ತಡೆದು ಬಿಟ್ಟ, ದಣಿಲಿಕ್ಕೆ ಶುರುವಾಯಿತು. ತಸ್ಮಾತ್ ಶಾಮ್ಯತ್ತೇವಾಕ್, ಹಂಗ ಶ್ರಮರೂಪದಿಂದ ಬ್ರಹ್ಮದೇವರು ಇವರಲ್ಲಿ ಪ್ರವೇಶ ಮಾಡಿದ್ದಕ್ಕೆ ಅವರು ದಣದರು. ದಣದ ಕೂಡಲೇ ಪಾಪದ ದೇವತೆಯಾದ ಮೃತ್ಯು ಪ್ರವೇಶ ಮಾಡಿದ ಕೂಡಲೇ ಏನಾಯಿತು ಅಂದರೆ ಇವರು ಮಾತುಗಳು ನಿಂತುಕೊಂಡು. ತಸ್ಮಾತ್ ಶಾಮ್ಯತ್ತೇವ ವಾಕ್, ಶಾಮ್ಯತಿ ಚಕ್ಷು, ಶಾಮ್ಯತಿ ಶ್ರೋತ್ರಂ, ಅಥ ಇಮಮೇವ ನಾಪ್ನೋತ್ ಯೋಯಂ ಮಧ್ಯಮ ಪ್ರಾಣ. ಎಲ್ಲವೂ ದಣಿದು ನಿಂತರೂ ಕೂಡ ದೇಹದಲ್ಲಿರುವಂಥ ಒಂದು ವ್ಯವಸ್ಥೆ ಮಾತ್ರ ನಿಲ್ಲಲಿಲ್ಲ. ಯಾವುದು? ಮಧ್ಯಮ ಪ್ರಾಣ. ಶ್ವಾಸೋಚ್ಛ್ವಾಸ ಮಾತ್ರ ದಣಿತು ನಿಂತಿತು ಅಂತ ಆಗಲಿಲ್ಲ. ಹಂಗೆ ಕಣ್ಣು ಭಾಳೋತ್ತು ನೋಡಿ ದಣದು ಮುಚ್ಚಿದ ಹಂಗೆ, ಮೂಗು ಭಾಳೋತ್ತು ಶ್ವಾಸೋಚ್ಛ್ವಾಸ ಮಾಡಿ ಸಾಕು ನಾನು ಮುಚ್ಕೋತೀನಿ ಒಂದು ಸ್ವಲ್ಪ ಹೊತ್ತು ಅಂತ ಏನಾರ ಮಾಡಿದರೆ ಅಲ್ಲ, ಸೈತಿಲಿ ಅಂತ ಹೇಳಿದ ನಿರಂತರವಾಗಿ ಅಂತ ಅನ್ನೋದನ್ನು ತಿಳಿತಾ. ಅದಕ್ಕೆ ನಿರಂತರವಾಗಿ ಅನ್ನೋದೇ ಏನದು? ಹಂಸ ಮಂತ್ರ, ಬೇರೆ ಏನಿಲ್ಲ. ನಿರಂತರವಾಗಿ ಅನ್ನುವಂಥದ್ದನ್ನೇನು ಕರೀತಾರೆ? ಹಂಸ ಮಂತ್ರ ಅಂತ ಕರೀತಾರೆ. ಭಾಳ ಚಂದ ಹೇಳ್ಯಾರ. ಯಾರ್ಯಾರು ಅದಕ್ಕೆ ಅಭಿಮಾನಿಗಳು ಅಂತ ಅನ್ನೋದನ್ನು ಹೇಳ್ಯಾರ. ಇಷ್ಟಾತಿಲ್ಲೀಗ ಮುಗೀತಾ? ಅದು ಮುಂದೆ ನೋಡಂತ. ಈಗ ಸ್ವಲ್ಪ ಮುಂದೆ ಭಾಷ್ಯದಲ್ಲಿ ಯಾವುದನ್ನು ಆಚಾರ್ಯ ಹೇಳಬೇಕಾಗ್ಯದ
ಅದನ್ನು ಮಂತ್ರಾಲಯ ಸ್ವಾಮಿಗಳು ಇಲ್ಲೇ ಖಂಡಾರ್ಥದಲ್ಲಿ ಹೇಳಿದ್ರಿಂದ ಒಂದು ಮಾತು ಹೇಳ್ತೀನಿ. ಏನಂತಾರೆ? ಮಾತನಾಡಿಸುವ ಇಂದ್ರಿಯದಲ್ಲಿ ಅಗ್ನಿ ಅವರಿದ್ದಾರೆ, ಕಿವಿಗೆ ಚಂದ್ರ, ಕಣ್ಣಿಗೆ ಯಾರು? ಸೂರ್ಯ. ಇವು ಪ್ರಸಿದ್ಧವ. ಇನ್ನು ಸ್ಥೂಲವಾದ ಮನಸ್ಸಿಗೆ ಅಭಿಮಾನಿಗಳಾದವರು ಯಾರು ಅಂದ್ರೆ ಇಂದ್ರದೇವರು ಸ್ಥೂಲ ಮನಸ್ಸಿಗೆ ಅಭಿಮಾನಿಗಳು. ಭಾಳ ಹಿಂದೆ ಬಂದದ. ಐತರೇಯ ಉಪನಿಷತ್ತು ಓದೋ ಕಾಲಕ್ಕೆ ಬಂದಿತ್ತು, ಇಲ್ಲೂ ಬರ್ತದೆ. ಅಲ್ಲೂ ಇಲ್ಲೂ ಎರಡೂ ಕಡೆಗೆ ಹೇಳ್ಯಾರ. ಸ್ಥೂಲವಾದ ಮನಸ್ಸು, ಮನಸ್ಸಿನಲ್ಲಿ ಎರಡು ಭಾಗ ಮಾಡ್ಕೋತಾರೆ, ಸ್ಥೂಲ ಭಾಗ ಸೂಕ್ಷ್ಮ ಭಾಗ ಅಂತ ಮಾಡಿಕೊಂಡು ಸ್ಥೂಲವಾದ ಮನಸ್ಸಿಗೆ ಇಂದ್ರದೇವರು ಅಭಿಮಾನಿಗಳು. ಅವರೇನು ಮಾಡ್ತಾರೆ ಅಂದ್ರೆ ಯಜ್ಞಾದಿಕರ್ಮ ಅಹಂ ಕರಿಷ್ಯಾಮಿತ್ತೇವ ದಧ್ರೆ, ನಿರಂತರವಾಗಿ ನಾನು ಯಜ್ಞಕರ್ಮಗಳನ್ನು ಮಾಡಿಸ್ತೇನೆ ಈ ಜೀವನಿಂದ ಅಂತ. ಅಂದ್ರೆ ಎಕ್ಸ್ಟ್ರಾ ಹೊಸ ಹೊಸ ವಿಷಯಗಳು ಬರ್ಲಿಕ್ಕತ್ತು. ಈಗ ಕಣ್ಣಿನಿಂದ ಸೂರ್ಯ ನಿರಂತರವಾಗಿ ನೋಡಿಸ್ತೀನಿ ಅಂತ ಸಂಕಲ್ಪ ಮಾಡಿದ, ಶ್ರಮ ಒಳಗೆ ಸೇರಿತು, ಕಣ ಮುಚ್ಕೊಂಡ್ಬಿಟ್ರು. ಕಿವಿಯಿಂದ ನಿರಂತರ ಕೇಳಿಸ್ತೀನಿ ಅಂತ ಚಂದ್ರ ಹೊರಟರು, ಶ್ರಮ ಒಳಗೆ ಸೇರಿತು, ಕೇಳೋದು ನಿಂತು ಬಿಡ್ತು. ನಿರಂತರ ಮಾತಾಡಿಸ್ತೀನಿ ಬಿಡಂಗಿಲ್ಲ ನಾನು ಅಂತ ತಿಳ್ಕೊಂಡು ಬೆನ್ನು ಹತ್ತಿದ ಕೂಡಲೇ ಒಳಗೆ ಸೇರಿತು, ನಿಂತುಕೊಂಡು ಹೋತು. ಸ್ಥೂಲವಾದ ಮನಸ್ಸಿಗೆ ಅಭಿಮಾನಿಗಳಾದ ಇಂದ್ರದೇವರು ನಿರಂತರವಾಗಿ ಯಜ್ಞವನ್ನು ಮಾಡಿಸ್ತೇನೆ ಅಂತಂದಾಗ ಅಲ್ಲಿಯೂ ಬ್ರಹ್ಮದೇವರು ಪ್ರವೇಶ ಮಾಡಿ ನಿರಂತರ ಯಜ್ಞ ಇಲ್ಲ, ಆಗಾಗ ಆಗಾಗ ಆಗಿ ಪ್ರಾರಂಭ ಆಯಿತು. ಸೂಕ್ಷ್ಮ ಮನೋಭಿಮಾನಿಗಳಾದ ಶೇಷದೇವರು ವ್ಯಾಖ್ಯಾನಂ ಕರಿಷ್ಯಾಮಿತ್ತೇವ ದಧ್ರೇ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗುವ ಜೀವನಿಗೆ ವ್ಯಾಖ್ಯಾನವನ್ನು ಮಾಡಿಸೋದು, ನಿರಂತರವಾಗಿ ಪಾಠವನ್ನು ಹೇಳುವ ಕೇಳುವ ಜವಾಬ್ದಾರಿಯನ್ನು ತಗೋತೀನಿ ಅಂತ ಹೋದರು. ಒಂದು ತಾಸು ಆಗೋದ್ರೊಳಗೆ ಗಡಿಯಾರ 3 ಸಲ ನೋಡಿರ್ತೀವಿ ನಾವು, ಪಾಠ ಆತಿಲ್ಲೋ, ಯಾವಾಗ ಮುಗಿತದ ಪಾಠ ಅಂತ ತಿಳ್ಕೊಂಡು ನೋಡಿರ್ತೀವಿ. ಅಂದ್ರೆ ನಮ್ಮ ತಪಸ್ಸದು. ಆಮೇಲೆ ಅದೇ ರೀತಿಯಾಗಿ ಮನೋಭಿಮಾನಿಗಳಾದ ರುದ್ರದೇವರು ಅಂದ್ರೆ ಸೂಕ್ಷ್ಮ ತಾದ್ರಂಗ್ ಮನೋಭಿಮಾನಿ, ಅದರಂತೆ ಮನೋಭಿಮಾನಿಗಳಾದವರು ಮನನಮಹಂ ಅಭ್ರಾಂತಃ ಕರಿಷ್ಯಾಮಿ ಇತ್ಯೇವ ದಧ್ರೆ, ಮನನವನ್ನು ಒಂದು ಚೂರು ನಿಲ್ಲದೆ ನಿರಂತರವಾಗಿ ನಾನು ಮನನವನ್ನು ಮಾಡಿಸ್ತೇನೆ ಅಂತ ಅವರು ಹೊರಟರು. ಅವರೂ ಫೇಲಾಗಿ ಹೋಗ್ಬಿಟ್ರು. ಗರುಡದೇವರು ಧ್ಯಾನವನ್ನು ಮಾಡಿಸ್ತೀನಿ ನಿರಂತರವಾಗಿ ಅಂತ ಚಾನ್ಸೇ ಇಲ್ಲ. ಅವರೇನು ಅಂದ್ಕೊಂಡ್ರು? ಅಶ್ರಾಂತಹ ಸಂತಹ ಏವ ಸ್ವಸ್ವ ವ್ಯಾಪಾರಾನ್ ಕರಿಷ್ಯಾಮ ವಯಮಿತಿ ಮನ್ವಾನಃ ವಾಗೀಂದ್ರಿಯಾದಿದೇವಾ ಅಜ್ಞಾದಯ ವಚನಕ್ರಿಯಾಂ ಅನಾರತಂ ಚಕ್ರುರಿತಿ ಸರ್ವಸ್ಯ ತಾತ್ಪರ್ಯಾರ್ಥ. ಅದಕ್ಕೆ ರಾಯರೇನು ಬರೋ ತೋರಿಸಿದ್ರು. ಮುಂದೆ ಆಚಾರ್ಯರ ಭಾಷ್ಯವನ್ನು ಉಪನಿಷತ್ತಿನಲ್ಲಿ ಆರೂಢ ಮಾಡಿ ತೋರಿಸ್ತಾರೆ. ನಮ್ಮ ವಾಗೀಂದ್ರಿಯವು ಹಾಗೂ ಶ್ರವಣೇಂದ್ರಿಯವು ಹಾಗೂ ಚಕ್ಷುರಿಂದ್ರಿಯವು ಜೊತೆಗೆ ಇವೆಲ್ಲದಕ್ಕೂ ಪ್ರಧಾನ ಸಾಧನವೆನಿಸಿರುವಂತಹ ಮನಸ್ಸು, ಪ್ರಧಾನ ಇಂದ್ರಿಯವಾದದ್ದು ಮನಸ್ಸು. ಆ ಮನಸ್ಸಿನಲ್ಲಿ ಸೂಕ್ಷ್ಮವಾದ ಸ್ಥೂಲವಾದ ಭಾಗಗಳೇನಿವೆಯೋ 4 ಭಾಗಗಳನ್ನು ತೆಗೆದುಕೊಂಡು ಇಂದ್ರದೇವರು, ಶೇಷದೇವರು, ರುದ್ರದೇವರು, ಗರುಡದೇವರು ಅಂತ 4 ಭಾಗ ಮಾಡಿಕೊಳ್ತಾರೆ. ಇಂದ್ರದೇವರು ಮನಸ್ಸಿನಲ್ಲಿದ್ದವರು ಸಂಕಲ್ಪ ಮಾಡಿದ್ದು ನಾನು ನಿರಂತರವಾಗಿ ಯಜ್ಞ ಮಾಡಿಸ್ತೀನಿ ಅಂತ, ರುದ್ರದೇವರಂತಾರ ನಿರಂತರವಾಗಿ ಮನನವನ್ನು ಮಾಡಿಸ್ತೀನಿ ಅಂತ ತಿಳ್ಕೊಂಡು, ಶೇಷದೇವರಂತಾರ ನಾನು ನಿರಂತರವಾಗಿ ಶ್ರವಣವನ್ನು ಅಂದರೆ ಶಾಸ್ತ್ರವನ್ನು ಪಾಠ ಪ್ರವಚನ ಮಾಡಿಸ್ತೀನಿ ಅಂತ ತಿಳ್ಕೊಂಡು, ಗರುಡದೇವರಂತಾರ ನಿರಂತರವಾಗಿ ಧ್ಯಾನವನ್ನು ಮಾಡಿಸ್ತೀನಿ ಅಂತ ತಿಳ್ಕೊಂಡು ಹೇಳಿ ಇವರೆಲ್ಲರೂ ದಣದು ಹೋಗ್ಬಿಟ್ರು. ಯಾಕೆ ಅಂತಂದ್ರೆ ನೋಡ್ರಿ ಭಾಳ ಚಂದ. ಶಮಃ ಪ್ರಜಾಪತಿ ಬ್ರಹ್ಮ ತಾನಿ ವಾಗಾದೈವತಾನಿ ಶ್ರಮಕರೋ ಭೂತ್ವ. ಆ ಪ್ರಜಾಪತಿ ಬ್ರಹ್ಮದೇವರು ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಶ್ರಮೋಭೂತ್ವ ಅಂತದ ಇಲ್ಲಿ ನೋಡ್ರಿ. ಆ ಶಮಃ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಹೊಂದಿದ ಕೂಡಲೇ ಆ ಶ್ರಮ ಆದ ಕೂಡಲೇ ಅವ್ರಿಗೇನಾಯಿತು? ನಿಂತ್ಕೊಂಡಿತ್ತು ಅಂದ್ರೆ ಏನಾಯಿತು ಅಂದ್ರೆ ಆ ಶ್ರಮದಿಂದ ನಿಂತದ್ದು ಬೇರೆ ಯಾವುದಲ್ಲ, ಭಗವಂತನ ಪೂಜಾ ರೂಪವಾದ ಕರ್ಮವು ನಿಂತಿತು. ಅವ್ರೇನು ಮಾಡ್ಲಿಕ್ಕಿದ್ರು? ನಿರಂತರವಾಗಿ ಭಗವತ್ ಪೂಜಾ ರೂಪ ಮಾಡ್ತಾ ಇತ್ತು. ನಿರಂತರವಾಗಿ ಭಗವತ್ ಪೂಜೆ ಮಾಡೋದು ನಿಂತ ಕೂಡಲೇ ಪಾಪಾಭಿಮಾನಿಯಾದ ಮೃತ್ಯು ಏನು ಮಾಡಿದ್ದಾನೆ ಅಂದರೆ ಅವರಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಸೂಚನಾ ಏನು ಕೊಡ್ಲಿಕ್ಕತ್ತದ ಉಪನಿಷತ್ತು? ಎಲ್ಲಿವರೆಗೆ ನೀವು ನಿರಂತರ ಭಗವತ್ ಪೂಜಾ ಮಾಡ್ತಿರ್ತೀರಿ ಅಲ್ಲಿವರೆಗೆ ಪಾಪಾಭಿಮಾನಿಯಾದ ಮೃತ್ಯು ನಮ್ಮಲ್ಲಿ ಪ್ರವೇಶ ಮಾಡೋದಿಲ್ಲ. ಪೂಜಾ ನಿಲ್ಲಿಸಿದ ಕೂಡಲೇ ಅವ ಪ್ರವೇಶ ಮಾಡ್ತಾನೆ. ಅವ ಪ್ರವೇಶ ಮಾಡಿದ ಅಂದರೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡು ಹೋಗ್ತಾನ. ಸರಿ ಆಯ್ತಾ? ಅದಕ್ಕೆ ರಘುತ್ತಮ ಸ್ವಾಮಿಗಳವರು ಏವಂ ದೇವಾನಾಂ ಶ್ರಮ ಪ್ರಾಪ್ತವು ಕೋ ದೋಷಃ. ಆತರಿ ದೇವತೆಗಳಿಗೆ ಶ್ರಮ ಬಂತು, ಮುಂದೇನೀಗ ಅಂದ್ರೆ ಯತಃ ಶ್ರಮಾದ್ ವಿಷ್ಣು ಪೂಜಾದಿ ಕರ್ಮ ವರ್ಜನೇನ ಮೃತ್ಯು ಪಾಪಾತ್ಮಕ ತಾನ್ ಯಜ್ಞಾದಿ ನಾಪ್ನೋತ್. ಶ್ರಮ ಬಂದದ್ದರಿಂದ
ವಿಷ್ಣು ಪೂಜಾದಿ ಕರ್ಮಗಳನ್ನು ಬಿಡಬೇಕಾಯಿತು. ಬಿಟ್ಟದ್ದರಿಂದ ಪಾಪಾಭಿಮಾನಿಯಾದ ಮೃತ್ಯು ಅವರಲ್ಲಿ ಪ್ರವೇಶ ಮಾಡಿದ್ದಾನೆ. ಕಲ್ಪನಾವಂತ ಹೇಳಿದ್ದೇನಂತ ಹೇಳಿ ಅಂದ್ರೆ, ಈಗ ಇದರಿಂದ ಮಥಿತಾರ್ಥ ನಾ ಹಿಂಗೆ ತಿಳ್ಕೊಂಡೀನಿ. ನಾ ತಿಳ್ಕೊಂಡದ್ದು ನಿಮ್ಮ ಅನುವಾದ ಮಾಡ್ಲಿಕ್ಕತ್ತೀನಿ. ಏನಂತಂದ್ರೆ, ದೈಹಿಕವಾಗಿ ಬಹಳಷ್ಟು ಶ್ರಮವನ್ನು ನಾವು ಮಾಡಿಕೊಂಡೆವು ಅಂತ ಆದರೆ, ದೈಹಿಕವಾಗಿ ಬಹಳಷ್ಟು ಶ್ರಮ ಮಾಡಿಕೊಂಡ್ವಿ ಅಂತ ಆದರೆ, ಎಲ್ಲಿ ನಮಗ ಧಾರ್ಮಿಕ ಆಚರಣೆಗಳಲ್ಲಿ ಪ್ರತಿಬಂಧಕ ಉಂಟಾಗ್ತದ, ಅಡೆತಡೆಗಳು ಉಂಟಾಗ್ತಾವ. ಏನು ತಿಳಿತೇನೆ ಅಂತ ಹೇಳಿದ್ದು, ಏಕಾದಶಿ ದಿವಸ ಹುಯ್ ಅಂತ ಬೆಳಗ್ಗಿನ ಸಂತಂಕ ಉಪಕಾರಣಿ ತೊಳ್ಕೋತು ಕೂತು, ಕಸ ಬಳಕೋತು ಕೂತು, ಮಾಡ್ಕೋತ ಕೂತ್ಬೋಣ, ಸಂಜೆ ಹೊತ್ತಿಗೆ ಭಾಳ ಸುಸ್ತಾತಪ್ಪ ಅಂತ ನೀರು ಕೊಡ್ರಪ್ಪ ಅಂತಕೊಂಡು ಹೇಳಿ ಏನು ಆ ಶ್ರಮ ಆಗಿದ್ದಕ್ಕೆ ಏನಾಯ್ತು, ಈಗ ದೇವ್ರ ಪೂಜೆ ನಿಂತು. ಅದಕ್ಕೆ ಹಂಗೆ ಮಾಡಬಾರ್ದು. ಸರಿ, ಇವರೆಲ್ಲ ವಿಚಾರ ಮಾಡಿದರು. ತಾನಿ ಜ್ಞಾತುಂ ದಧ್ರಿರೇ. ಹೌದು, ಈಗ ಅದು ಹೆಂಗೆ, ಮತ್ತು ಆ ವಾಯುದೇವರೊಬ್ಬರೇ ಅದು ಹೆಂಗೆ ನಿಂತ್ಕೊಂಡ್ರವರು? ಅವ್ರಿಗೇನು ತ್ರಾಸ ಯಾಕಾಗಲಿಲ್ಲ? ನಿರಂತರವಾಗಿ ಅವ್ರು ಹೆಂಗೆ ಕೆಲಸ ಮಾಡ್ಲಿಕ್ಕತ್ತಾರ? ನಾವೆಲ್ಲರೂ ಇಂದ್ರಿಯಾಭಿಮಾನಿಗಳಾಗಿದ್ದವರು ಶ್ರಮ ಬಂತು ಅನ್ನೋದಕ್ಕೆ ಪಾಪಾಭಿಮಾನಿಯಿಂದ ವಿಘ್ನಕ್ಕೊಳಗಾಗ್ಬಿಟ್ವಿ. ವಾಯುದೇವರು ಮಾತ್ರ ಯಾಕೆ ಶ್ರಮ ಆಗಲಿಲ್ಲ? ವಾಯುದೇವರಿಗೆ ಅವ್ರು ಯಾಕೆ ನಿರಂತರ ಇನ್ನೂ ಕರ್ಮಗಳನ್ನು ಮಾಡ್ಲಿಕ್ಕತ್ತಾರ? ಪಾಪಾಭಿಮಾನಿ ಅವ್ರಿಗೇನು ಮಾಡಲಿಲ್ವೇನು? ಇದೆಲ್ಲ ಜಿಜ್ಞಾಸೆ ಹುಡಿತು. ತಾನಿ ಜ್ಞಾತುಂ ದಧ್ರಿರೆ ಅಯಂ ವೈ ನ ಶ್ರೇಷ್ಠೋ ಯಹ ಸಂಚರಂಶ್ಚ ಅಸಂಚರಂಚ ನವ್ಯಥತೆ ಅಥೋ ನ ರಿಷ್ಯತಿ. ಓಹೋ, ಇವರೇನು ವಾಯುದೇವರಿದ್ದಾರೆ, ಇವರು ನಮ್ಮೆಲ್ಲರ ಮಧ್ಯದಲ್ಲಿ ಶ್ರೇಷ್ಠರಾಗಿದ್ದಾರೆ. ನಮ್ಮೆಲ್ಲರ ಮಧ್ಯದಲ್ಲಿ ಅಂದರೆ ಯಾಕಂದ್ರು, ಅಯಂ ವೈ ನಹ ಶ್ರೇಷ್ಠ, ನಮ್ಮೆಲ್ಲರ ಮಧ್ಯದಲ್ಲಿ ಶ್ರೇಷ್ಠ ಅಂತ ಯಾಕಂದ್ರು, ಭಗವಂತ ಸರ್ವೋತ್ತಮನಿದ್ದಾನೆ. ಅದಕ್ಕೆ ಅವನ್ನ ಬಿಟ್ಟು ನಮ್ಮವರಲ್ಲಿ ಶ್ರೇಷ್ಠರಾದವರು ಯಾರು? ವಾಯುದೇವರು. ಯಹ, ಯಾವ ವಾಯುದೇವರು ಸಂಚರನ್ ಸಂಚಾರ ಮಾಡಿದರು, ಅಸಂಚರನ್ ಸಂಚಾರ ಮಾಡದೇ ಇದ್ರು, ನವ್ಯಥತೆ ಆಯಾಸಗೊಳ್ಳುವುದಿಲ್ಲ. ಭಾರಿ ಆಶ್ಚರ್ಯ. ಅಂದ್ರೆ ಆ ದೇವತೆಯ ಸಾಮರ್ಥ್ಯ. ಯಾವ ದೇವತೆಯ ಸಾಮರ್ಥ್ಯ? ವಾಯುದೇವರ ಸಾಮರ್ಥ್ಯ ಅದು. ಅದಕ್ಕೆ ಹನುಮಂತ ದೇವರು ಲಂಕಾಕ್ಕೆ ಹಾರಿದರಂತ. ಲಂಕಾಕ್ಕೆ ಹಾರಿದ ಕೂಡಲೇ ಹಿಂಗೆ ಇನ್ನೂ ಜಸ್ಟ್ ಹಿಂಗೆ ಹಾರಿದ್ರು, ಯಾರೋ ಬಂದಲ್ಲ, ಯಾರು? ಮೈನಾಕ. ಮೈನಾಕವೆಂಬುವಂಥ ಪರ್ವತ ಬಂದು, ಎಲೆ ಹನುಮ, ಶ್ರಮ ಆಗ್ತದಪ್ಪ, ಬಹಳ ದೂರ ಹಾರ್ಬೇಕಾಗ್ಯದ, ಅದಕ್ಕೆ ಚೂರು ವಿಶ್ರಾಂತಿ ತಗೋ ಅಂತ ಹೇಳ್ತಂತ. ಹನುಮಂತ ದೇವ್ರಂದ್ರು, ಹಂಗೆ ಇಲ್ಲಿಂದ ಹೆಡ್ ಪೋಸ್ಟಿಗೆ ಹೋಗೋ ತನಕ 4-8 ಸ್ಟಾಪ್ ಕಾಣಿಸ್ತಾವ. ಹಂಗೆ ಕುತ್ಕೊಂಡು ಹೋದ್ರೆ ವಾಕಿಂಗ್ ಅಂತ ಕರ್ಸ್ಕೊಳಂಗಿಲ್ಲ. ಅದಕ್ಕೆ ಏನು, ಅದಕ್ಕೆ ಶ್ರಮ ಏನಾಗಿಲ್ಲ, ಬೇಡ ಅಂತ ಹೋದ್ರಂತೆ. ಬಿಡ್ರಿ, ಅಷ್ಟು ಹಾರಿ ಮುಗಿಸಿದ್ರಲ್ಲ, ಕೊನೆ ಇಳಿದ್ರಲ್ಲ ಲಂಕಾಪಟ್ಟಣದಾಗ. ಇಳಿದ ಮೇಲೆ ಹನುಮಂತ ದೇವರಿಗೆ ಶ್ರಮ ಆಗಿತ್ತೇನು ಅಂತ ಕೇಳಿದ್ರೆ, ನಿಸ್ಸೀಮ ಪೌರುಷ ಬಲಸ್ಯ ಏನು, ಮುಂದಿನ ಶ್ಲೋಕದ ಮುಂದಿನ ಕುತಶ್ರಮೋಸ್ಯ. ಸುಂದರಕಾಂಡ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಶ್ರಮಃ ಕುತಃ ಅಸ್ಯ. ಈ ಹನುಮಂತ ದೇವರಿಗೆ ಶ್ರಮವು ಎಲ್ಲಿಂದ? ಯಾಕೆ ಶ್ರಮ ಆಗಿಲ್ಲ ಅಂದ್ರೆ, ನಿಸ್ಸೀಮ ಪೌರುಷ ಬಲ, ಎಣೆ ಇಲ್ಲದ ಪೌರುಷ, ಆ ತಾಕತ್ ಅಂಥದ್ದ್ರಿ ಅವರಿಗೆ. ನಮ್ದೇ ಗುಣಿಯಲ್ಲಿ ಆಯ್ತು, ಹೋತ್ ತೆಗೆದೆ. ನಿಸ್ಸೀಮ ಪೌರುಷ ಬಲಸ್ಯ ಕುತಃ ಶ್ರಮ ಅಸ್ಯ. ಹಂಗ ಶ್ರಮ ಆಗದೆ ಇರಲಿಕ್ಕೆ ಕಾರಣ ಏನು? ಆ ಬಲದೇವತಾ ಅವರು. ಎಷ್ಟದ ಅವ್ರ ಬಲ ಅಂದ್ರೆ ಸೀಮೆ ಇಲ್ಲದ್ದು ನಿಸ್ಸೀಮ. ಪೌರುಷ ಬಲ, ಪುರುಷ ಬಲ ಅಂದ್ರೆ ದೇಹ ಬಲ, ಪ್ರಯತ್ನ ಬಲ ಅದು. ಆದ್ದರಿಂದ ಅವರು ದಣದಿಲ್ಲ. ಹಂಗ ಮುಂದಿನ ಕೆಲಸಕ್ಕೆ ಹೊಂಟ್ರಿ. ಬೇರೆಯವರಾಗಿದ್ರೆ ವಿಮಾನ್ಯಾಗ ಫಸ್ಟ್ ಕ್ಲಾಸ್ ಒಳಗೆ ಏನ್ರಿ ಅದ್ರ ಏನಂತಾರೆ, ಆನಂದ್ ಅವ್ರು ವಿಮಾನ್ಯ ಫಸ್ಟ್ ಕ್ಲಾಸ್ ಇರಂಗಿಲ್ಲ, ಅದಕ್ಕೆ ಏನಂತಾರೆ ಬಿಸ್ನೆಸ್ ಕ್ಲಾಸ್. ಬಿಸ್ನೆಸ್ ಕ್ಲಾಸ್ನ್ಯಾಗ ತೆಳಗೆ ಇಳಿದು ಮತ್ತೆ ಮನೆಗೆ ಹೋಗಿ ಮಲ್ಕೊಂಡಿರ್ತಾರ. ಅಯ್ಯೋ ಏನು ಶ್ರಮ ಆತ್ರಪ್ಪ ಎಲ್ಲರ ಅಂತ ಹಿಂಗೆ ಅಂದಿರ್ತಾರೆ. ಅದೆಲ್ಲ ಇಲ್ಲಿಂದ ಇಲ್ಲಿ ಹೋಗೋದು ಜಟ್ಲಾಗಿ ಬಿಡ್ರಿ. ಹುಬ್ಬಳ್ಳಿಯಿಂದ ಇಲ್ಲಿ ಹೋಗಿ ಮಕ್ಕೊಂಬಿಡು. ಮತ್ತೆ ನಿಸ್ಸೀಮ ಪೌರುಷ ಕೊತ, ಅದು ಸಾಧ್ಯ ಇಲ್ಲ. ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಸ್ಯ. ಅದಕ್ಕೆ ಅವರು ವಿಚಾರ ಮಾಡಿದರು, ಯಾಕೆ ನಮ್ಮ ಎಲ್ಲರ ಮಧ್ಯದಲ್ಲಿ ಈ ವಾಯುದೇವರು ದಣಿವಿಲ್ಲದವರಾದರು ಅಂತ ವಿಚಾರ ಮಾಡಿಕೊಂಡು, ಓಹೋ
ಇವರಿಗೆ ಪಾಪಾಭಿಮಾನಿಯಾದ ಮೃತ್ಯುವಿನ ಸಂಪರ್ಕ ಆಗೋದಿಲ್ಲ. ಬೇಡ, ಶಮಕ್ಕಭಿಮಾನಿಗಳಾದ ಬ್ರಹ್ಮದೇವರಾದರೂ ಏನಾದರೂ ಮಾಡಬೇಕಾಗಿತ್ತಲ್ಲ ಅಂದರೆ ಬ್ರಹ್ಮದೇವರು ವಾಯುದೇವರು ಸಮಬಲರಾದದ್ದರಿಂದ ಅವರ ಪ್ರಯೋಗ ಅವ್ರ ಮೇಲೆ ಆಗೋದಿಲ್ಲ. ನೋಡ್ರಿ, ಸೂಕ್ಷ್ಮಾಂಶ ಗಮನಿಸ್ಬೇಕೀಗ. ಶ್ರಮನಿಯಾಮಕರಾದ ಶ್ರಮರೂಪರಾದ ಬ್ರಹ್ಮದೇವರು ಗರುಡಶೇಷಾದಿ ದೇವತೆಗಳ ಮೇಲೆ ಯಾಕೆ ತಮ್ಮ ಬಲವನ್ನು ತೋರಿಸಿದರು ಅಂತಂದ್ರೆ ಅವರು ಅಧಮರಾದದ್ದಕ್ಕಾಗಿ. ವಾಯುದೇವರಲ್ಲಿ ಯಾಕೆ ಶ್ರಮ ತೋರಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸಮಬಲ ಇದ್ದದ್ದಕ್ಕಾಗಿ. ಹೀಗಾಗಿ ಅಲ್ಲಾಗಲಿಲ್ಲ. ಶ್ರಮ ಬರಲಿಲ್ಲ ಅಂತಂದ ಮೇಲೆ ಪಾಪಾಭಿಮಾನಿಗಳ ಮೃತ್ಯು ಒಳಗೆ ಪ್ರವೇಶ ಇಲ್ಲ. ಒಳಗೆ ಪ್ರವೇಶ ಇಲ್ಲ ಅಂದ್ರೆ ಪೂಜಾ ವಿಘ್ನ ಇಲ್ಲ. ವಾಯುದೇವರು ನಿರಂತರವಾಗಿ ಪೂಜೆ ಮಾಡ್ತಿರ್ತಾರೆ. ಹೌದು, ವಾಯುದೇವರು ನಿರಂತರ ಪೂಜಾ ಮಾಡ್ತಿರ್ತಾರೆ. ಹೊರಗೆಲ್ಲೋ ಇದ್ರೆ ನಮಗೇನು ಸಂಬಂಧ ಅಂದ್ರೆ ನಿಂದ ಹೇಳಿಕತೀವಿ, ಆಧ್ಯಾತ್ಮದ ಹೇಳಿಕತೀವಿ, ಹೊರಗಿಂದ ಅಲ್ಲ. 24 ಗಂಟೆ ನೀ ಬದುಕಿರುವಷ್ಟು ಕಾಲ ಶ್ವಾಸೋಚ್ಛ್ವಾಸ ರೂಪದ ನಿರಂತರ ಪೂಜೆಯನ್ನ ಯಾರು? ವಾಯುದೇವರು ಮಾಡ್ಲಿಕ್ಕತ್ತಾರ. ಅದಕ್ಕೆ ಉಳಿದ ಇಂದ್ರಿಯಗಳು ದಣಿತಾವ, ಶ್ವಾಸೋಚ್ಛ್ವಾಸ ದಣಿಯಂಗಿಲ್ಲ. ಮುಂದೆ ಅದಕ್ಕೆ ಅವರು ವಿಚಾರ ಮಾಡಿದರು. ಆದ್ದರಿಂದಲೇ ಮುಖ್ಯ ಪ್ರಾಣದೇವರು ಎಷ್ಟು ಸಂಚಾರ ಮಾಡಿದರೂ ಸಂಚಾರ ಮಾಡದೇ ಇದ್ರೂ ಆಯಾಸ ಆಗೋದಿಲ್ಲ, ಮರಣ ಹೊಂದೋದಿಲ್ಲ. ಭಾರಿ ಆಶ್ಚರ್ಯ. ಯಾರ ಮರಣ ಹೊಂದಂಗಿಲ್ಲ? ವಾಯುದೇವರು ಎಂದೂ ಕೂಡ ಮರಣ ಹೊಂದುವುದಿಲ್ಲ. ಹೆಂಗೆ ಸಾಧ್ಯದ? ಪ್ರಳಯ ಕಾಲದಲ್ಲಿ ವಾಯುದೇವರು ಮರಣ ಹೊಂದಬೇಕಲ್ಲ. ಅಧ್ಯಾತ್ಮದಲ್ಲಿ ಇದ್ದವರು ಅಂದ್ರೆ ಈ ದೇಹ ಹೋದಾಗ ಹೋಗಬೇಕಲ್ಲ ಅಂದ್ರೆ ಕರೆಕ್ಟು. ಆದರೆ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ ಅಂತ ಅವರಿಗೆ ಹೇಳಿ ಜ್ಞಾನ ಅವರಿಗೆ ಲೋಪ ಆಗಂಗಿಲ್ಲ. ಯಾರಿಗೆ ಜ್ಞಾನ ಲೋಪವಿಲ್ಲವೋ ಅವರು ಬದುಕಿದ್ದಂತೆ. ನಮಗೆ ಮರಣ ಏನಂತ ಅರ್ಥ? ಜ್ಞಾನ ಲೋಪ ಆದರೆ ಹೋತು ಅಂತ ಅರ್ಥ. ಅವ್ ಬದುಕಿರ್ತಾನೆ, ಇದು ಡೆಡ್ ಆತು ಅಂದ್ರೆ ಏನರ್ಥ? ಅವ ಏನು ಘೋಷಿತ ಮಾಡಿರ್ತಾರೆ? ಮುಗಿದದ ಕಾರ್ಯಕ್ರಮ ಅಂತ ತಂದಿರ್ತಾರೆ. ಅಂದ ಮೇಲೆ ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ಲೋಪ ಇಲ್ಲದೆ ಇದ್ದ ಏಕೈಕ ಚೇತನ ಅಂದ್ರೆ ವಾಯುದೇವರು. ಅದಕ್ಕೆ ಅವ್ರು ಬದುಕಿದ್ದಾರೆ. ಕೋಮಾ ಸ್ಟೇಜ್ ಮತ್ತು ನಮ್ದೆಲ್ಲ ಹಂಗೆ ಇರ್ತದೆ. ಅವ್ರಿಗೆ ಎಂದೂ ಹಂಗೆ ಬರೋದಿಲ್ಲ ಅಂತ ಹೇಳ್ಬೇಕಾಗಿ. ಇನ್ನು ಹಂತ ಅಸ್ಸೈವ ಸರ್ವೇ ರೂಪಂ ಅಸಾಮ ಇತಿ, ಅದಕ್ಕೆ ಅವರೆಲ್ಲ ವಿಚಾರ ಮಾಡಿದರು. ಮತ್ತು ಹಂಗಾರೆ ನಾವೆಲ್ಲರೂ ಕೂಡ ಈ ಪ್ರಾಣದೇವರ ಪ್ರತಿಬಿಂಬ ಯಾಕೆ ಆಗಬಾರ್ದು? ನಾವು ಈ ಪ್ರಾಣದೇವರ ಪ್ರತಿಬಿಂಬ ಆಗೋಣಂತೆ. ನಾವಿಷ್ಟು ದಿವಸ ಏನು ಮಾಡಿದ್ವಿ? ನಮಗೇನು ಇವ್ರ ಸಹಾಯ ಬೇಕಾಗಿಲ್ಲ, ನಾವು ಸ್ವತಂತ್ರ ಮಾಡ್ತೀವಿ ಅಂತೆಲ್ಲ ಅನ್ಲಿಕ್ಕತ್ತಿದ್ವಿ. ಪ್ರತಿಬಿಂಬ ಆಗಿಬಿಟ್ರೆ ಬಿಂಬದ ಸಹಾಯ ತಗೊಳ್ಳೇಬೇಕಾಗ್ತದೆ. ಬಿಂಬ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರಿಂದ ಅದರ ಸಹಾಯ ತಗೊಂಡು ಪ್ರತಿಬಿಂಬನ ಸತಿಗೆ ಏನು ಮಾಡ್ತದೆ? ತನ್ನ ಯೋಗ್ಯತಾನುಸಾರವಾಗಿ ಕೆಲಸ ಮಾಡೇ ಮಾಡ್ತದೆ. ಅದಕ್ಕೆ ತಗೊಂಬೋಣ ಅಂಥೇಳಿ ಎಲ್ಲರೂ ವಾಯುದೇವರಿಗೆ ಪ್ರತಿಬಿಂಬರಾದರು. ನೋಡ್ರಿ, ಹಂತ ಅಸ್ಸೈವ ಸರ್ವೇ ರೂಪಮಸಾಮ, ನಾವು ಇವರದ್ದೇ ರೂಪವನ್ನು ತೆಗೆದುಕೊಳ್ಳೋಣ ಅಂದ್ರೆ ಪ್ರತಿಬಿಂಬನಾಗೋಣ ಅಂತ ಅರ್ಥ. ತೇ ಏತಸ್ಸೈವ ಸರ್ವೇ ರೂಪಮಭವನ್, ಅದು ಎಲ್ಲರೂ ಕೂಡ ವಾಯುದೇವರಿಗೆ ಪ್ರತಿಬಿಂಬರಾಗಿ ಬಿಟ್ರು. ತಸ್ಮಾತ್ ಏತೇನ ಆಖ್ಯಾಯಂತೆ ಪ್ರಾಣೀತಿ, ಇದೇ ಕಾರಣಕ್ಕಾಗಿಯೇ ಎಲ್ಲ ಇಂದ್ರಿಯಗಳಿಗೂ ಪ್ರಾಣ ಎಂದು ಹೆಸರು ಬಂತು. ಎಷ್ಟು ಚಂದಾದ ವಿಷಯದ ನೋಡ್ರಿ. ಈಗ ಏನದ, ನಾವೇನು ನೋಟ್ಸ್ ತಗೋಬೇಕು ಈಗ ಅಂತಂದ್ರೆ ಹಿಂಗೆ ನೋಟ್ಸ್ ತಗೋಬೇಕ್ರಿ ನಾವು. ಇಂದ್ರಿಯಗಳಿಗೆ ಪ್ರಾಣ ಎಂದು ಹೆಸರು ಬರಲು ಕಾರಣ ಅಂತ ಹೆಡ್ಡಿಂಗ್ ಬರ್ಕೋಬೇಕು. ಇಂದ್ರಿಯಗಳಿಗೆ ಪ್ರಾಣ ಹೆಸರು ಬರಲು ಕಾರಣ. ಅಧ್ಯಾತ್ಮದಲ್ಲಿ ಬರೆದುಕೊಳ್ತಾ ಹೋಗ್ರಿ. ಅಧ್ಯಾತ್ಮದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ತಾವು ನಿರಂತರವಾಗಿ ಕಾರ್ಯವನ್ನು ಮಾಡಲು ಅಸಮರ್ಥರಾಗಿ ದೇಹದಲ್ಲಿ ವಾಯುದೇವರೊಬ್ಬರೇ ನಿರಂತರವಾಗಿ ಕಾರ್ಯ ಮಾಡುವುದನ್ನು ನೋಡಿ ಅವರ ಶ್ರೇಷ್ಠತ್ವವನ್ನು ನಿಶ್ಚಯಿಸಿಕೊಂಡು ಇವರಿಗೆ ನಾವು ಪ್ರತಿಬಿಂಬರಾಗೋಣ, ಇವರಿಗೆ ನಾವು ಪ್ರತಿಮೆಗಳಾಗೋಣ. ಎರಡು ಬರ್ಕೊಳ್ರಿ. ಇವರಿಗೆ ನಾವು ಪ್ರತಿಬಿಂಬ ಪ್ರತಿಮೆಗಳಾಗೋಣ ಎಂದು ಸಂಕಲ್ಪಿಸಿ ಹಾಗೆ ಪ್ರತಿಬಿಂಬರಾದರು. ಸಂಕಲ್ಪಿಸಿದರು ಹಾಗೂ ಆದರು. ಬಿಂಬನಾದ ವಾಯುದೇವರಿಗೆ
ಎಂದು ಹೆಸರಿದ್ದದ್ದರಿಂದ ಪ್ರತಿಬಿಂಬರಾದ ದೇವತೆಗಳಿಗೂ ಪ್ರಾಣ ಎಂದು ಕರೆದರು. ಪ್ರತಿಬಿಂಬರಾದ ದೇವತೆಗಳಿಗೂ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ. ಅದಕ್ಕೆ ಬ್ರಾಕೆಟ್ ಒಳಗೆ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಇಂದ್ರಿಯಗಳಿಗೂ ಎರಡಕ್ಕೂ ಇಂದ್ರಿಯಗಳಿಗೂ ಪ್ರಾಣವೆಂದು ಕರೆದರು. ಯಾಕಂದ್ರೆ ಈ ಇಂದ್ರಿಯಾಭಿಮಾನಿ ಅವಸ್ಥೆಯಲ್ಲೇ ಈ ವಿಷಯ ನಡೆದದ. ಅದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಮತ್ತು ಇಂದ್ರಿಯಗಳಿಗೆ ಏನು ಕರೆದರು? ಪ್ರಾಣ ಪ್ರಾಣ ಎಂದು ಕರೆದರು. ಈ ದೇಹದಲ್ಲಿರುವ ವಾಯುದೇವರ ಶ್ವಾಸ ಉಚ್ಛ್ವಾಸಗಳು ಸದಾ ಆಗ್ತಾ ಇದ್ದದ್ದನ್ನು ಕಂಡು ದೇವತೆಗಳು ಇವರು ನಮ್ಮಲ್ಲಿ ಶ್ರೇಷ್ಠರು ಅಂತ ತಿಳಿದು ನಾವಿವರಿಗೆ ಪ್ರತಿಮೆಗಳಾದರೆ ಬಹಳ ಯೋಗ್ಯ ಅಂದ್ಕೊಂಡು ಇಂದ್ರಿಯಾಭಿಮಾನಿಗಳೆಲ್ಲ ಅವರಿಗೆ ಪ್ರತಿಮೆಗಳಾದರೂ ಪ್ರತಿಬಿಂಬ ಆದರು. ಪ್ರತಿಬಿಂಬ ಆದದ್ದಕ್ಕೆ ಅವರಿಗೂ ಇಂದ್ರಿಯಗಳಿಗೂ ಪ್ರಾಣ ಪ್ರಾಣ ಅಂತ ಹೆಸರು ಬಂತು. ಇಲ್ಲಿ ವಿಷಯ ಮುಗೀತು. ಪ್ರಾಣೀಶ್ವರ ಪ್ರಾಣಿಗಣ ಪ್ರಣೀತ ಗುರುಸ್ತತಾಂ ಕೇಸರಿಣೋ ಗೃಹೇ ಭೂತ್. ಪ್ರಾಣೇಶ್ವರ ಪ್ರಾಣ ಈಶ್ವರ. ಪ್ರಾಣ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯಗಳು. ಅವರಿಗೆ ಈಶ್ವರ ಯಾರು? ವಾಯುದೇವರು. ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೀತ ಅಂತ ಸುಮಧ್ವ ವಿಜಯದಲ್ಲಿ ಇದನ್ನೇ ಹೇಳಿದ್ದಾರೆ. ತಿಳಿತೇನ್ರಿ? ಓಕೆ. ಇನ್ನ ಮುಂದೆ ತಸ್ಮಾತ್ ಏತೆ ಏವ ಏತೇನ ಆಖ್ಯಾಯಂತೆ ಪ್ರಾಣೇತಿ ತೇನ ತೇನ ಆದ್ದರಿಂದ ವಾವ ತತ್ ಕುಲಮಾಚಕ್ಷತೆ ಯಸ್ಮಿನ್ ಕುಲೇ ಭವತಿ ಏವಂ ವೇದ. ನೋಡ್ರಿ, ಇದೊಂದು ವಿಚಿತ್ರ ಇದು. ಆದ್ದರಿಂದ ಇವತ್ತಿಗೂ ಕೂಡ ಯಾವುದಾದರೂ ಒಂದು ಕುಲದಲ್ಲಿ ಯಾರಾದರೂ ಶ್ರೇಷ್ಠ ವ್ಯಕ್ತಿ ಬಂದಿದ್ರೆ ಆ ಕುಲವನ್ನ ಅದೇ ಹೆಸರಿನಿಂದ ಕರೆಯುವ ಪದ್ಧತಿ ಅದ. ಈಗ ಉದಾಹರಣೆಗೆ ಭಾರತ ಅಂತ ಕರೀತಾರೆ. ಇದು ಕೌರವರ ವಂಶದಲ್ಲಿ ಭರತ ಬಹಳ ಶ್ರೇಷ್ಠನಾಗಿದ್ದ ಅಂತ ಮುಂದೆ ಬಂದವ್ರನ್ನೆಲ್ಲರನ್ನು ಭಾರತ ಭಾರತ ಅಂತ ಕರೆದರು. ರಾಮಚಂದ್ರನ ವಂಶ ಅಲ್ಲಿನ ಮೇಲಿದ್ದ ರಘುರಾಜ ಅಂತ ಒಬ್ಬನು ಬಂದಿದ್ದ, ಅವ್ರ ವಂಶಕ್ಕೆ ರಾಘವ ವಂಶ ಅಂತ ಕರೀತಾರೆ. ರಾಘವ. ಹಂಗ ಇವತ್ತಿಗೂ ಕೂಡ ಏನು ಕ್ರಮ ಅದ, ಅದು ಅವರ ಕುಲದಲ್ಲಿ ಯಾರಾದರೂ ಶ್ರೇಷ್ಠರು ಬಂದಿದ್ರೆ ಆ ಇಡೀ ಕುಲವನ್ನು ಏನು ಕರಿಬೇಕು? ಆ ಹೆಸರಿನಿಂದ. ಹಂಗ ಪ್ರಾಣದೇವರು ಶ್ರೇಷ್ಠರು, ಅವರು ಪ್ರತಿಮಾಯುವರಾಗಿದ್ದಕ್ಕೆ ಇವ್ರಿಗೂ ಕೂಡ ಪ್ರಾಣ ಪ್ರಾಣ ಅಂತ ಕರೀತಾರೆ. ದೃಷ್ಟಾಂತ ಕೊಟ್ಟರು. ತೇನಃ ವಾವ ತತ್ಕುಲಮಾಚಕ್ಷತೆ ಯಸ್ಮಿನ್ ಕುಲೇ ಭವತಿ ಏವಂ ವೇದ ಯೌಹ ಏವಂ ವಿಧ ಸ್ಪರ್ಧತೆ. ಹೀಗೆ ಪ್ರಾಣದೇವರ ಮಹಿಮೆಯನ್ನು ತಿಳಿದವನ ಜೊತೆಗೆ ಯಾರಾದರೂ ವಿವಾದ ಮಾಡಿದರೆ, ಅಂದ್ರೆ ಅಧ್ಯಾತ್ಮದಲ್ಲಿ ಎಲ್ಲ ದೇವತೆಗಳು ಪರಸ್ಪರವಾಗಿ ಸ್ಪರ್ಧಿಸಿ ದಣಿದು ಮೃತ್ಯುವಿಗೆ ಒಳಗಾಗಿ ಪಾಪಕ್ಕೆ ಒಳಗಾಗಿ ಪೂಜೆ ನಿಲ್ಲಿಸಿದರೂ ಪ್ರಾಣದೇವರೊಬ್ಬರೇ ದಣಿವರಿಯದ ಜೀವನಾಗಿದ್ದಾರೆ ಅಂತ ಯಾರು ತಿಳಿದಿದ್ದಾನೋ, ಪ್ರಾಣತತ್ವವನ್ನು ಬಲ್ಲವನ ಜೊತೆಗೆ ವಾದ ಮಾಡಿದರೆ, ಸ್ಪರ್ಧೆ ಮಾಡಿದರೆ, ಅನುಶಿಷ್ಯ ಹೇವ ಅಂತತೋ ಮ್ರಿಯತೆ, ಅವನು ಬಹುಕಾಲ ಕಷ್ಟವನ್ನು ಅನುಭವಿಸಿ ಕೊನೆಗೆ ಮರಣವನ್ನು ಹೊಂದುತ್ತಾನೆ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ವಾಯುತತ್ವವನ್ನು ಬಲ್ಲವನ ಜೊತೆಗೆ ವಿವಾದ ಮಾಡುವುದಾಗಲಿ ಸ್ಪರ್ಧೆಗೆ ಬೀಳುವುದಾಗಲಿ ಮಾಡಬಾರದು. ಸೊ ದೇಹದಲ್ಲಿ ನಿಯಾಮಕರಾದ ದೇವತೆಗಳು ಮುಖ್ಯ ಪ್ರಾಣನ ಶ್ರೇಷ್ಠತ್ವವನ್ನು ಹೀಗೆ ನಿಯಮಿಸಿದರು. ಇದು ಅಧ್ಯಾತ್ಮ ಮುಗೀತು. ಅಥ ಅಧಿದೈವತಂ ಅಂತ ಮುಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು.